ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲವರು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಬೆಸ್ಕಾಮ್ ಒಂದು ಪವರ್ ಮ್ಯಾನ್ನ ಒಂದು ಫೈನಲ್ ಕೆಟಗರಿ ವೈಸು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋನ ಮಾಡ್ತಾಯಿದ್ದಾನೆ ಸ್ನೇಹಿತರೆ. ಓಕೆ, ಇದರಲ್ಲಿ ನಿಮಗೆ ನೋಡ್ತಾ ಇರೋಂಥದ್ದು ನಾನು ಕಲ್ಯಾಣ ಕರ್ನಾಟಕ, ಬಟ್ ಇದು ಕಲ್ಯಾಣ ಕರ್ನಾಟಕಕ್ಕೂ ಅಪ್ಲೈನ ಆಗ್ತದೆ. HK ಮತ್ತು NATK ಎರಡು ಸೇರಿ ಸರಿಸುಮಾರು ಎಷ್ಟಪ್ಪ ಅಂದರೆ 1000ಕ್ಕೂ ಅಧಿಕ ಹುದ್ದೆಗಳು ಇರುವಂಥದ್ದು ಈ ಬೆಸ್ಕಾಮಲ್ಲಿ ಮಾತ್ರ. ಅತಿ ಹೆಚ್ಚು ಹುದ್ದೆಗಳಿರುವಂಥದ್ದು ಈ ಒಂದು ಬೆಸ್ಕಾಮಲ್ಲಿ. ಹೆಚ್ಚಿನ ಅಭ್ಯರ್ಥಿಗಳು ಕೇಳ್ತಾ ಇರುವಂಥದ್ದು ಕಟ್ ಆಫ್ ವಿಡಿಯೋ. ಹಾಗಾಗಿ ಕಟ್ ಆಫ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕೆಟಗರಿ ವೈಸು ಹೇಳ್ತಾ ಹೋಗ್ತೀನಿ. ಓಕೆ, ಇನ್ನೊಂದೇನಪ್ಪ ಅಂತಂದರೆ ಇದರ ಒಂದು ರಿಸಲ್ಟು ಡಿಲೇ ಆಗ್ತದೆ ಅಂತ ಹೇಳಿದ್ದೆ. ಅದರ ಬಗ್ಗೆ ರಿಸಲ್ಟ್ ಬಗ್ಗೆ ಯಾವಾಗ ಬರ್ತದೆ ಎಂಬುದನ್ನು ನಾಳೆ ಅಥವಾ ನಾಡಿದ್ದು ಇದರ ಬಗ್ಗೆ ರಿಸಲ್ಟ್ ಬಗ್ಗೆ ನಾನು ಕಂಪ್ಲೀಟ್ ಆದಂತಹ ವಿಡಿಯೋವನ್ನು ಮಾಡಿ ಹಾಕ್ತೇನೆ. ಓಕೆ, ಈಗ ಬಂದ್ಬಿಟ್ಟು ಕೆಟಗರಿ ವೈಸು ಎಕ್ಸ್ಪೆಕ್ಟೆಡ್ ಕಟ್ ಆಫ್. ಇದು 1:5ನ ಒಂದು ಕಟ್ ಆಫ್ ಆಗಿರ್ತದೆ, ಒಂದು ಫಿಸಿಕಲ್ ಕಟ್ ಆಫ್ ಆಗಿರ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ನಾ ಹೇಳುವಂಥ ಈಗ ಹೇಳ್ತಾ ಇದ್ದೀನಿಲ್ಲ ಕಟ್ ಆಫು, ಅದು ನಿಮ್ಮಲ್ಲಿ ನೀವು ಆ ಒಂದು ಕಟ್ ಆಫ್ ರೀಚ್ ಆಗಿದ್ರೆ ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಅಂಕಗಳು ನಿಮ್ಮಲ್ಲಿ ಇತ್ತು ಅಂತಂದರೆ 100%, ನಾನು ಹೇಳುವಂಥ ಕಟ್ ಆಫ್ ನೀವು ರೀಚ್ ಆಗಿದ್ದರೆ 100% ಸೆಲೆಕ್ಟ್ ಆಗ್ತಾರೆ. 1:1 100%, 90% ಇಲ್ಲ 80% ಇಲ್ಲ. ಇನ್ನೊಂದೇನಪ್ಪ ಅಂದ್ರೆ ನಾ ಹೇಳುವಂಥ ಕಟ್ ಆಫು ಸ್ವಲ್ಪ ಜಾಸ್ತಿನೇ ಇರ್ತದೆ. ಓಕೆ, ಯಾಕಂತಂದರೆ ಹೇಳುವಂಥ ಪ್ರತಿಯೊಂದು ಅಭ್ಯರ್ಥಿಯೂ ಸೆಲೆಕ್ಟ್ ಆಗಬೇಕು ಎಂಬ ಕಾರಣಕ್ಕಾಗಿ ಅದೇ ರೀತಿಯಾಗಿ ಕೆಲವೊಂದು ನಾವು ಪಾರ್ಟ್ 1, ಪಾರ್ಟ್ 3, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಟೋಟಲಾಗಿ 3 ವೀಡಿಯೋಗಳನ್ನು ನಾವು ಮಾಡಿದ್ವಿ. ಇದರಲ್ಲಿ ನೀವು ಅನಾಲಿಸಿಸ್ ಮಾಡಿದಾಗ ಪಾರ್ಟ್ 1ಅಲ್ಲಿ ಯಾವ ರೀತಿ ಕಟ್ ಆಫ್ ಹೆಚ್ಚಾಗಿತ್ತು, ಇಲ್ಲಿ ಚೆಸ್ಕಾಮಲ್ಲಿ, ನೆಕ್ಸ್ಟು KPTCL, ಆಮೇಲೆ ಚೆಸ್ಕಾಮಲ್ಲಿ ನೋಡಿದಾಗ ಕೇವಲ 2% ಜಾಸ್ತಿ ಆಗಿತ್ತು. ಅದೇ KPTCL ಸಹ 2-3% ಜಾಸ್ತಿ ಆದರೆ ಜೆಸ್ಕಾಮಲ್ಲಿ ಕೇವಲ 1% ಅಥವಾ 0.5 ಅಥವಾ 0.16 ಈ ರೀತಿಯಾಗಿ ಕಟ್ ಆಫು ಇತ್ತು. ಓವರಾಲ್ ಆಗಿ ನೋಡಿದರೆ 2%ಇಂದ 4% ಡಿಫ್ರೆನ್ಸು ಬಂದೇ ಬರ್ತದೆ. ಓಕೆ, ಪ್ರತಿ ಕೆಟಗರಿಯಲ್ಲೂ. ಇನ್ನೊಂದೇನಪ್ಪ ಅಂದರೆ ನಾ ಹೇಳುವಂಥ ಕಟ್ ಆಫ್ಗಿಂತ 100% ಸೆಲೆಕ್ಟ್ ಆಗ್ತೀರ. ನಾ ಹೇಳುವಂಥ ಕಟ್ ಆಫ್ಗಿಂತ ಕಡಿಮೆ ಇದ್ದವರು ಸಹ 90 to 70% ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರ್ತದೆ, ಕಡಿಮೆ ಇದ್ದರೂ. ಓಕೆ, ಈಗ ಎಕ್ಸಾಂಪಲು 2A ಎಕ್ಸ್ ಸರ್ವಿಸ್ ಮ್ಯಾನು ಟೋಟಲಾಗಿ ಪೋಸ್ಟ್ 18 ಇದ್ದರೆ ಇಲ್ಲಿರುವಂಥದ್ದು ಕೇವಲ 12 ಜನ ಕ್ವಾಲಿಫೈ ಆಗಿದ್ದಾರೆ. ಹಾಗಾಗಿ ಇದರಲ್ಲಿ ಎಷ್ಟು ಜನ ಫಿಸಿಕಲ್ ಪಾಸ್ ಆಗ್ತಾರೋ ಅಷ್ಟು ಜನನು ಕ್ವಾಲಿಫೈ. ಹಾಗಾಗಿ ಇದರ ಕಟ್ ಆಫು 35 ಇರುತ್ತೆ ಅಂತಲ್ಲ, ಯಾಕಂತಂದರೆ 35 ಬಂದುಬಿಟ್ಟು ಕೊನೆಯ ಅಭ್ಯರ್ಥಿಯ ಕಟ್ ಆಫ್. ಈಗ 12 ಜನದಲ್ಲಿ ಸರಿಸುಮಾರು ಒಂದು 4 ಜನ ಸೆಲೆಕ್ಟ್ ಆದರು. ಈ 4 ಜನ ಒಂದು 60%, 70% ಇತ್ತು ಅಂತಂದರೆ ಕಟ್ ಆಫು ಸಹ ಅಷ್ಟೇ ನಿಂತಿರ್ತದೆ. ಯಾಕಂದರೆ ಕೊನೆಯ ಅಭ್ಯರ್ಥಿ ಕಟ್ ಆಫನ್ನೇ ಅವರು ಕಟ್ ಆಫ್ ಲಿಸ್ಟಿಗೆ ಹಾಕ್ತಾರೆ. ಆಗ ನೀವು ಒಂದೇ ಬಾರಿ 25%, 30% ಇನ್ಕ್ರೀಸ್ ಆಯಿತು ಅಂತಂದರೆ ಅದು ತಪ್ಪು. ಯಾಕೆ ಅಂತಂತಂದರೆ ಇಲ್ಲಿ ಈ 12 ಜನನೂ ಸೆಲೆಕ್ಟ್ ಆಗ್ತಾರೆ. ಬಟ್ ಅವರು ಯಾಕಂತಂದರೆ ಇರೋ ಪೋಸ್ಟ್ 18, ಬಟ್ ಕ್ವಾಲಿಫೈ ಆದಂಥವ್ರು ಕೇವಲ 12 ಜನ ಅಪ್ಲೈ ಮಾಡಿದಂಥವ್ರು. ಹಾಗಾಗಿ ಇಲ್ಲಿ ಫಿಸಿಕಲಲ್ಲಿ ಒಂದು 4 ಜನ ಮಾತ್ರ ಸೆಲೆಕ್ಟ್ ಆದರೆ ಅಂದ್ಕೊಳ್ರಿ ಫೈನಲಾಗಿ. ಬಟ್ ಈ 4 ಜನನು 60%, 50%, 70% ಇದ್ದರು ಅಂತಂದರೆ ಕೊನೆಯ ಅಭ್ಯರ್ಥಿ 50% ಇದ್ದವರು ಸೆಲೆಕ್ಟ್ ಆದ್ರೆ ಅಂತಂದರೆ ಇಲ್ಲಿ ಕಟ್ ಆಫು 50% ಅಂತ ಆಗುತ್ತೆ. ಅಂದರೆ 15% ಜಾಸ್ತಿ ಆಯಿತು ಅಂದಾಕ್ಷತನ. ಇಲ್ಲಿ ಕಟ್ ಆಫ್ ಜಾಸ್ತಿ ಆಯಿತು ಅಂತಲ್ಲ, ಕೊನೆಯ ಅಭ್ಯರ್ಥಿ ಒಂದು ಕಟ್ ಆಫಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಎಕ್ಸ್ ಸರ್ವಿಸ್ಮೆನ್ಗೆ ನೋಡೋದಾದರೆ ಆಲ್ಮೋಸ್ಟ್ ಅಲ್ಲ 100% ಎಷ್ಟು ಜನ ಸೆಲೆಕ್ಟ್ ಆಗ್ತಾರೋ 12 ಜನ ಫಿಸಿಕಲ್ ಪಾಸ್ ಆದರೂ ಅವ್ರು ಫಿಕ್ಸು. ಯಾಕಂತಂದರೆ ಪೋಸ್ಟ್ಗಿಂತ ಕಡಿಮೆ ಜನ ಅಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು.
ಓಕೆ, ಈ ರೀತಿ ಆಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು 2A PH ಕ್ಯಾಂಡಿಡೇಟ್. ಇಲ್ಲಿ ಬಂದುಬಿಟ್ಟು ನಂಬರ್ ಆಫ್ ಕ್ಯಾಂಡಿಡೇಟ್ ಬಂದುಬಿಟ್ಟು ಎಷ್ಟಪ್ಪ ಅಂದರೆ 30 ಏನಿವೆಯಪ್ಪ ಅಂತಂದರೆ PH ಕ್ಯಾಂಡಿಡೇಟು ಪೋಸ್ಟ್ ಇವೆ. ಇಲ್ಲಿ ಸೆಲೆಕ್ಟ್ ಆದಂಥವ್ರು ಎಷ್ಟು 150 ಜನ ಅಂತಂದರೆ ಈ 150ರಲ್ಲಿ ಕಟ್ ಆಫ್ ಬಂದುಬಿಟ್ಟು ಎಷ್ಟು 51. ಇದರ ಕಟ್ ಆಫ್ ಎಷ್ಟು ಹೋಗುತ್ತೆ ಅಂತ ಇನ್ನೊಂದು ಹೇಳ್ತೀನಿ ಕೇಳ್ರಿ. ಇಲ್ಲಿ 30 ಜನನೂ ಸೆಲೆಕ್ಟ್ ಆಗಲ್ಲ. ಈ 2A PH ಅಲ್ಲಿ ನೋಡ್ರಿ ನೀವು, ಬೇಕಿದ್ರೆ ಫೈನಲ್ ರಿಸಲ್ಟ್ ಬಂದಂತಾರೆ ನೋಡ್ರಿ, ಈ 30 ಜನನೂ ಸೆಲೆಕ್ಟ್ ಆಗಲ್ಲ. ಇಲ್ಲಿ ಸೆಲೆಕ್ಟ್ ಆಗೋವಂಥದ್ದು ಕೇವಲ ಒಂದು 20ರಿಂದ 15 ಜನ ಸೆಲೆಕ್ಟ್ ಆದರೆ ಜಾಸ್ತಿ ಆಯಿತು. 15 ಜನನೂ ಸೆಲೆಕ್ಟ್ ಆಗುವಂಥ ಸಂಭವ ಇಲ್ಲ. ನೀವು ಈಗ 3 ರಿಸಲ್ಟ್ ಬಂದಿವೆ, ಆ 3 ರಿಸಲ್ಟಲ್ಲಿ ನೋಡಿದ್ರೂ ಕೇವಲ 2-3 ಜನ ಸೆಲೆಕ್ಟ್ ಆಗಿದ್ದಾರೆ. 20-30 ಪೋಸ್ಟ್ ಇದ್ರು. ಇದರಲ್ಲಿ ಆಲ್ಮೋಸ್ಟ್ 30 ಪೋಸ್ಟಲ್ಲಿ ಈ 2A ಜನರಲ್ಗೆ ಒಂದು 10ರಿಂದ 15 ಪೋಸ್ಟ್ ಬರುವಂಥ ಸಾಧ್ಯತೆ ಇದೆ. ಓಕೆ, ಹಾಗಾಗಿ 2A ಜನರಲ್ ಅವರಿಗೆ ಸ್ವಲ್ಪ ಲಕ್ ಇರುತ್ತದೆ. ಪ್ರತಿಯೊಂದು ಕೆಟಗರಿಯ ಜನರಲ್ ಇರುತ್ತವಲ್ಲ ಅವರಿಗೆ ಕಟ್ ಆಫು ಕಡಿಮೆ ಇರ್ತದೆ. ಇನ್ನೊಂದೇನಪ್ಪ ಅಂತಂದರೆ ಪೋಸ್ಟ್ಗಿಂತ ಜಾಸ್ತಿ ಜನ ಸೆಲೆಕ್ಟ್ ಆಗ್ತಾರೆ. ಈಗ 46 ಅಂದರೆ 46 ಜನ ಇಲ್ಲ, ಸರಿಸುಮಾರು 60 ಜನ ಸೆಲೆಕ್ಟ್ ಆಗ್ತಾರೆ. ಯಾಕಂತಂದರೆ ಇಲ್ಲಿರುವಂಥ PH ಕ್ಯಾಂಡಿಡೇಟ್ನ ಪೋಸ್ಟ್ಗಳು ಇಲ್ಲಿ ಆ್ಯಡ್ ಆಗ್ತವೆ. ಓಕೆ, ಹಾಗಾಗಿ ನಿಮ್ಮ ಒಂದು ಕಟ್ ಆಫ್ ಬಂದುಬಿಟ್ಟು ಏನಾಗ್ತದೆಪ್ಪ ಅಂತಂದರೆ 2A ಜನರಲ್ದು ಕಟ್ ಆಫು ಕಡಿಮೆ ನಿಲ್ತದೆ. ಓಕೆ, ಈಗ 2A PH ಬಂದುಬಿಟ್ಟು ನೀವು ಫಿಸಿಕಲ್ ಯಾರೆಲ್ಲ ಕ್ವಾಲಿಫೈ ಆಗಿದ್ದಾರೋ 2A PH ಅಂತಲ್ಲ, ಯಾವುದೇ ಕೆಟಗರಿಯಲ್ಲಿ ಆಗಲಿ PH ಕ್ಯಾಂಡಿಡೇಟ್ ಇದ್ದರೆ ನೀವು ಕಟ್ ಆಫನ್ನು ನೋಡೋಕೆ ಹೋಗಬೇಡಿ. ನೀವೇನಾದರೂ ಫಿಸಿಕಲು ಮೆಡಿಕಲ್ ಕ್ವಾಲಿಫೈ ಆದರೆ ನೀವು 100% ಜಾಬ್ ತೊಗೊತೀರ, 100% ತೊಗೊತೀರ PH ಕ್ಯಾಂಡಿಡೇಟ್ ಮಾತ್ರ. ಯಾಕಂತಂದರೆ ಆಲ್ಮೋಸ್ಟ್ ಯಾವೊಂದು ನಿಗಮದಲ್ಲೂ ಸೆಲೆಕ್ಟ್ ಆಗಿಲ್ಲ. ಓಕೆ, ಹಾಗಾಗಿ ನೆಕ್ಸ್ಟು 2A ಕನ್ನಡ ಮಾಧ್ಯಮ ಬಂದುಬಿಟ್ಟು 8 ಪೋಸ್ಟ್ ಇವೆ, 40 ಜನ, ಅಂದರೆ ಇಲ್ಲಿ 92% ಇದೆ. 92% ಅಂತಂದರೆ ಸರಿಸುಮಾರು ಎಷ್ಟು ಕೆಟಗರಿ ಆಗುತ್ತೆ, ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತಂದರೆ 95% ಎತ್ತು ಅಂತಂದರೆ ನೀವು ಸೇಫ್. 95% ಅಂತಂದರೆ 100% ನೀವು ಸೆಲೆಕ್ಟ್ ಆಗ್ತೀರ. ಎಷ್ಟು 100%. ಓಕೆ, ಹಾಗಂತ 92.96 ಇದ್ದವರು ಸೆಲೆಕ್ಟ್ ಆಗಲ್ವಾ? ನೀನು ಫಿಸಿಕಲ್ ಪಾಸ್ ಆಗಿದ್ರಿ 92.96 ಇದ್ದರು ಅಂತಂದರೆ ನೀವು ಸೆಲೆಕ್ಟ್ ಆಗ್ಬೋದು. ಯಾಕಂತಂದರೆ ಅಲ್ಲಿ ಫಿಸಿಕಲ್ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅಂತೇಳಿ ನಮಗೆ ಗೊತ್ತಿಲ್ಲ. ಆ ಒಂದು ಕಾರಣಕ್ಕಾಗಿ ಇಷ್ಟೇ ಕಟ್ ಆಫು ಅಂತ ನಿಗದಿತವಾಗಿ ಹೇಳೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಓಕೆ, ನಾ ಹೇಳುವಂಥ ಕಟ್ ಆಫ್ ಈಗ 95% ಅಂದೆ 2A ಕನ್ನಡ ಮಾಧ್ಯಮ. ನೀವು ಅದಕ್ಕಿಂತ ಕಡಿಮೆ ಇದೆ ಅಂತಂದ ತಕ್ಷಣ ನೀವು ಸೆಲೆಕ್ಟ್ ಆಗಲ್ಲ ಅಂತಲ್ಲ. ನೀವು 1% ಜಾಸ್ತಿ ಇದ್ದರೂ ಸೆಲೆಕ್ಟ್ ಆಗ್ಬೋದು. 10%, 0.16% ಇದ್ರೂ ನೀವು ಸೆಲೆಕ್ಟ್ ಆಗ್ಬೋದು. ಆ ಕಾರಣಕ್ಕಾಗಿ ನಾನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತೇಳಿ 3 ವಿಡಿಯೋದಲ್ಲೂ ಮಾಡಿದ್ದೀನಿ. ಓಕೆ, ಹಾಗಾಗಿ ಯಾರೂ ಸಹ ಡಿಸಪಾಯಿಂಟ್ಮೆಂಟ್ ಆಗುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 2A ಜನರಲ್ ಬಂದುಬಿಟ್ಟು 316. ಎಷ್ಟು ಜನ ಸೆಲೆಕ್ಟ್ ಆಗ್ಬೋದಪ್ಪ ಅಂತಂತಂದರೆ, ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ನೋಡಿ 2A ಜನರಲ್ ಅಭ್ಯರ್ಥಿಗಳಲ್ಲಿ ನೋಡಿದರೆ ಇರುವಂಥ ಪೋಸ್ಟ್ ಎಷ್ಟು 46. ಅಲ್ಲಿ ಫಿಸಿಕಲಿಗೆ ಕ್ವಾಲಿಫಿಕೇಷನ್ ಮಾಡಿದಂತಾರೆ ಎಷ್ಟು 1:5 ತೊಗೋಬೇಕಲ್ಲ. 1:5 ತೊಗೊಂಡ್ರೆ 316 ಬರಲ್ಲ, 313. ಇಲ್ಲಿ 1:6 ರೇಷೋದಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತಂದರೆ ಅಲ್ಲಿ ಅಭ್ಯರ್ಥಿಗಳನ್ನು ಕೊರತೆ ಇರುವ ಕಾರಣಕ್ಕಾಗಿ ಆ ರೀತಿಯಾಗಿ ಮಾಡಿದ್ದಾರೆ ಸ್ನೇಹಿತರೆ. ಕೆಲವೊಂದು ಕೆಟಗರಿಯಲ್ಲಿ 1:6 ಸಹ ತೊಗೊಂಡಿದ್ದಾರೆ, ನೀವು ನೋಡ್ಬೋದು. ಹಾಗಾಗಿ ಕಟ್ ಆಫು ಸಹ ಜಾಸ್ತಿ ನಿಲ್ಲುತ್ತೆ. 95% ಇಲ್ಲಿಯೂ ಸಹ 2A ಕೆಟಗರಿಯಲ್ಲಿ ಇದ್ದರೆ ನೀವು. ನೆಕ್ಸ್ಟು 2A PDP ಬಂದುಬಿಟ್ಟು 89 ಅಂತಂದರೆ ನೀವು ಸರಿಸುಮಾರು 92% ಇತ್ತಂದರೆ ನೀವು ಸೇಫ್. ಅದೇ ರೀತಿಯಾಗಿ 2A ರೂರಲ್ ಬಂದುಬಿಟ್ಟು ಇಲ್ಲಿಯೂ ಸಹ ನೀವು 94% ಇದ್ದರೆ ಒಂದು ಓಕೆ. 2B ಎಕ್ಸ್ ಸರ್ವಿಸ್ ಮ್ಯಾನು 45 ಅಂತಂತಂದರೆ ಸರಿಸುಮಾರು 45ಗೆ ನೀವು ಆಲ್ಮೋಸ್ಟ್ ಎಲ್ಲರೂ ಸೆಲೆಕ್ಟ್ ಆಗ್ತಾರೆ. ಇರೋ ಒಬ್ಬತ್ತೇ ವ್ಯಕ್ತಿ ಇವರು ಫಿಸಿಕಲ್ ಪಾಸ್ ಆದರೆ ಸೆಲೆಕ್ಟ್ ಆಗ್ತಾರೆ, ಇಲ್ಲ ಅಂತಂದರೆ ಇಲ್ಲ.
3 ಸಹ ಅಷ್ಟೇ. ನೀವು ಫಿಸಿಕಲ್ಲು ಮೆಡಿಕಲ್ ಪಾಸ್ ಆದರೆ ಯಾವುದೇ ಒಂದು ಕೆರಿಯರಲ್ಲಿ PH ಕ್ಯಾಂಡಿಡೇಟ್ ಇದ್ದರೆ ನೀವು ಫಿಸಿಕಲ್ಲು ಮೆಡಿಕಲ್ ಕ್ವಾಲಿಫೈ ಆದರೆ ನೀವು ಸೆಲೆಕ್ಟ್ ಆಗ್ತಾರೆ. ಓಕೆ, ಎಲ್ಲರೂ ಸೆಲೆಕ್ಟ್ ಆಗ್ತಾರೆ. ನೆಕ್ಸ್ಟು 3B ಕನ್ನಡ ಮಾಧ್ಯಮ, ಇಲ್ಲಿಯೂ ಸಹ ಅಷ್ಟೇ 94 ನಿಲ್ಲುವಂಥ ಸಾಧ್ಯತೆ ಇಲ್ಲಿಯೂ ಸಹ ಇದೆ. ಓಕೆ, ಇನ್ನೊಂದೇನಪ್ಪ ಅಂದರೆ PH ಕ್ಯಾಂಡಿಡೇಟ್ ಕೊರತೆ ಇರೋ ಕಾರಣಕ್ಕಾಗಿಯೇ ಅವರು ಯಾರ್ಯಾರು ಆಬ್ಸೆಂಟ್ ಆಗಿದ್ರು ಅವ್ರು ಮತ್ತೊಂದು ಲಿಸ್ಟ್ ಬಿಟ್ಟು ಮತ್ತೆ ವಿಕ್ಟೋರಿಯಾ ಹಾಸ್ಪಿಟ್ಲಿಂದ ಮತ್ತೆ ಮೆಡಿಕಲ್ನ ಮಾಡ್ತಾಯಿದ್ದಾರೆ. ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಅಂತೇಳಿ, ಯಾಕಂತಂದರೆ ಅಲ್ಲಿ ಅಭ್ಯರ್ಥಿಗಳು ಕೊರತೆಯಿಂದಾಗಿ ಇಷ್ಟು ದಿನ ಬಿಟ್ಟು ಅವಾಗಲೇ ಬಿಡಬೇಕಾಗಿತ್ತು. ಅವ್ರು ಸೆಕೆಂಡ್ ಲಿಸ್ಟು ಅವರಿಗೆ ಇನ್ನೊಂದು ಅವಕಾಶ ಕೊಡ್ಬೋದಾಗಿತ್ತು. ಯಾಕೆ ಕೊಟ್ಟಿಲ್ಲ ಅಂತಂದರೆ ನಿಮಾಮ್ಸ್ದು ಇಷ್ಟು ದಿನ ನಡೀತಿದ್ರು, ಅವರ ಒಂದು ಕೊರತೆ ಅಂದರೆ ಅಲ್ಲಿ ಸೆಲೆಕ್ಟ್ ಆಗ್ತಾ ಇರಲಿಲ್ಲ ಅಭ್ಯರ್ಥಿಗಳು. ಆ ಒಂದು ಕಾರಣಕ್ಕಾಗಿ ಈ ರೀತಿಯಾಗಿ ಅವರು ಡಿಸಿಷನ್ನ ಮಾಡಿದ್ದಾರೆ. ನೆಕ್ಸ್ಟು 2B ಕನ್ನಡ ಮಾಧ್ಯಮ, ಇಲ್ಲಿಯೂ ಸಹ ಅಷ್ಟೇ 2B ಜನರಲ್ ಬಂದ್ಬಿಟ್ಟು 92 ಅಂತಂದರೆ ನೋಡಿ, ಪ್ರತಿಯೊಂದು ನಿಗಮದಲ್ಲೂ ಪ್ರತಿಯೊಂದು ಈ ಒಂದು ಬೆಸ್ಕಾಮಲ್ಲಿ ಪ್ರತಿಯೊಂದು ಕೆಟಗರಿಯಲ್ಲೂ ಜನರಲ್ ಅಂತ ಏನಿದೆ 2B ಜನರಲ್ಲು, 2A ಜನರಲ್ಲು, ಕೆಟಗರಿ 1 ಜನರಲ್ಲು, ಅಲ್ಲಿ 1:, ಎಲ್ಲ ರಿಸರ್ವೇಷನ್ ಕೆಟಗರಿಯಲ್ಲಿ 1:5 ತೊಗೊಂಡ್ರೆ, ಜನರಲಲ್ಲಿ ಮಾತ್ರ 1:6 ತೊಗೊಂಡಿದ್ದಾರೆ. ಯಾಕಂತಂದರೆ ಅಲ್ಲಿ ಜಾಸ್ತಿ ಪೋಸ್ಟ್ಗಳು ಇನ್ಕ್ರೀಸ್ ಆಗ್ತವೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ನೋಡಿ 12 6 84 12 6 12 7 ನೀವು ನೋಡಿ. ಓಕೆ, ಹಾಗಾಗಿ 1:7 ತೊಗೊಂಡಿದ್ದಾರೆ. ಇಲ್ಲಿ ಕೆಲವೊಂದು 1:7 1:6 ಈ ರೀತಿಯಾಗಿ, ಯಾಕಂತಂದರೆ ಅಲ್ಲಿ ಪೋಸ್ಟ್ಗಳು ಇನ್ಕ್ರೀಸ್ ಆಗ್ತವೆ. ಬಟ್ 1:1 1:5 ರೇಷದಲ್ಲಿ ಸೆಲೆಕ್ಟ್ ಮಾಡಿಲ್ಲ ಫಿಸಿಕಲ್ಗೆ. 1:7 ಪೋಸ್ಟ್ ಬ್ಯಾಕ್ಲಾಗ್ ಉಳಿಬಾರ್ದು ಎಂಬ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡಿರುವಂಥದ್ದು. ಯಾಕಂದರೆ ಜಾಸ್ತಿ ಜನ ಫಿಸಿಕಲ್ಲಿ ಫೇಲ್ ಆಗ್ತಾರೆ.